ಎಷ್ಟೇ ವರ್ಷದ ಹಳೆಯ ಬಂಗಿರಲಿ, ಪಿಗ್ಮೆಂಟೇಷನ್ ಇರಲಿ, ಪಿಂಪಲ್ಸ್ ಇರಲಿ, ಡಾರ್ಕ್ ಸ್ಪಾಟ್ಸ್ ಇರಲಿ, ಡಾರ್ಕ್ ಸರ್ಕಲ್ ಇರಲಿ, ಏನೇ ಒಂದು ಸಮಸ್ಯೆ ಇದ್ರೂ ಚಿಟಿಕೆ ಹೊಡಿದ್ರೊಳಗೆ ರಾತ್ರಿನೇ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಗ್ಲೋಯಿಂಗ್ ಮಾಡಿದ್ರೆ ಹೌ ಹಾರಬೇಕು ನೀವು. ಎಲ್ಲರೂ ನೋಡಿ ಹಿಂಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಿ ನೀವು. ರಾತ್ರಿ ಹೆಂಗೆ ಚೇಂಜ್ ಆದ್ಲಪ್ಪ ಅನ್ನೋ ಅಷ್ಟು ವಂಡರ್ ಆಗ್ತಾರೆ ಎಲ್ಲರೂ. ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ. ರಾತ್ರಿ ಇದನ್ನು ಯೂಸ್ ಮಾಡ್ತಿರಲ್ಲ, ಬೆಳಗ್ಗೆ ಎದ್ದು ನೀವು ಮಾರನೇ ದಿನ ಕನ್ನಡಿ ಮುಂದೆ ಹೋಗಿ ನಿಂದಿರ್ತಿರಲ್ಲ, ನಿಮ್ಮನ್ನು ನೀವೇ ಗುರ್ತು ಹಿಡಿಯೋಕ್ಕಾಗಂಗಿಲ್ಲ. ಅಷ್ಟೊಂದು ಸ್ಕಿನ್ ಗ್ಲಾಸಿ ಲುಕ್ ಕೊಡುತ್ತೆ ರೀ ನಿಮಗೆ. ಮತ್ತು ಆ ಕನ್ನಡಿಗೆ ಪ್ರೀತಿಯಾಗಿ ಹೋಗುತ್ತೆ. ಆ ಕನ್ನಡಿ ಬಿಟ್ಟು ಬರೋದೇ ಇಲ್ಲ ನೀವು. ಇದು ನನ್ನ ಗ್ಯಾರಂಟಿ. ವಾಪಸ್ ಬಂದು ಫೀಡ್ಬ್ಯಾಕ್ ಕೊಟ್ಟೇ ಕೊಡ್ತೀರಿ. ನಿಜವಾಗ್ಲೂ ಅಷ್ಟೊಂದು ಒಳ್ಳೆ ಹೋಮ್ ರೆಮಿಡಿ ತೊಗೊಂಬಂದೀನಿ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು, ಹೋಗಬಾರ್ದು. ಇದು ಇಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ. ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ಒಂದು ಸಮಸ್ಯೆ ಇರಲಿ ಅಂದರೆ, ಇವಾಗ ನೋಡಿರಿ, ವಯಸ್ಸಾಗೋಕ್ಕಿಂತ ಮುಂಚೆ ವಯಸ್ಸಾದಾರಂಗೆ ನಮ್ಮ ಸ್ಕಿನ್ನ ಭಾಳ ಮುದುಡಿ ಆಗಿರುತ್ತೆ. ಆಮೇಲೆ ಒಟ್ಟು ಟೋಟಲಿ ಕ್ಲೀನ್ ಇರೋಂಗಿಲ್ಲ, ಫ್ರೆಶ್ನೆಸ್ ಕಾಣ್ತಾ ಇರೋಂಗಿಲ್ಲ, ಗ್ಲಾಸಿ ಲುಕ್ ಇರೋಂಗಿಲ್ಲ. ಇವಾಗ ನೋಡಿ ಜಾಪನೀಸ್, ಕೊರಿಯನ್ಸ್ ಎಲ್ಲ ಯಾಕಷ್ಟು ಚಂದ ಅವ್ರ ಸ್ಕಿನ್ ಹೊಳೆಯುತ್ತಾ ಗ್ಲಾಸ್ ಲುಕ್ ಕೊಡ್ತಾ ಇರುತ್ತಂತಂದ್ರೆ, ಬರೀ ಎಲ್ಲನೂ ದುಡ್ಡಿಂದನೇ ಖರೀದಿ ಮಾಡ್ಬೇಕಂತ ಏನಿಲ್ಲ ರೀ. ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ನನ್ನು ಗ್ಲಾಸಿ ಲುಕ್ ಮಾಡಿಸ್ಕೊಳ್ಬೋದು. ಅಂದರೆ ಗ್ಲಾಸ್ ಥರ ಹೊಳೆಯೋಂಗೆ ಮಾಡ್ಕೊಳ್ಬೋದು. ಇಲ್ಲಿ ₹0 ಖರ್ಚೊಳಗೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವತ್ತು ಜಾಪನೀಸ್, ಕೊರಿಯನ್ಸ್ಗಿಂತನೂ ಚೆನ್ನಾಗಿ ಒಂದು ಸೂಪರಾಗಿ ಕಾಣಿಸ್ಬೋದು ರೀ ನಿಮ್ಮ ಸ್ಕಿನ್ನ. ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ. ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ, ಅಂದರೆ ನಿಮಗೆ ನಾ ಏನೇನು ಹಾಕೇನಂತ ಗೊತ್ತಾಗುತ್ತೆ. ಆಮೇಲೆ ಯಾವ ರೀತಿ ಇದನ್ನು ಯೂಸ್ ಮಾಡ್ಬೇಕಂತನೂ ಗೊತ್ತಾಗುತ್ತೆ. ಸೊ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಯೂಸ್ ಇಲ್ಲರಿ. ಜಸ್ಟ್ ಒಂದು ಸರಿ ಇದನ್ನು ಯೂಸ್ ಮಾಡಿರಿ, ನೀವು ಮರನೇ ದಿನ ಎದ್ದು ನೋಡ್ತಿರಲ್ಲ ಕನ್ನಡಿ, ಅವಾಗ ನಿಮ್ಗೆ ಎಷ್ಟು ಚಂದ ಕಾಣಿಸ್ತೈತೆ ಅಂತಂದ್ರೆ ನಾ ಹೇಳೋದು ಬೇಡ. ನೀವು ಯೂಸ್ ಮಾಡಿರಿ, ಆಮೇಲೆ ಬಂದು ನೀವೇ ಫೀಡ್ಬ್ಯಾಕ್ ಕೊಡ್ತೀರಿ. ನಾ ಹೇಳೋದೇ ಬೇಡ ಇಲ್ಲಿ. ಯಾಕಂದ್ರೆ ಇವಾಗ ವಿಂಟರ್ ಸೀಸನ್ ಚಾಲು ಆಗೈತಿ, ಅದರೊಳಗೆ ಈಗ ವೆಡ್ಡಿಂಗ್ ಸೀಸನ್ ಜಾಸ್ತಿ ರೀ. ಸೊ ನಿಮಗೂ ಎಲ್ರಿಗೂ ನಮ್ಮ ಸ್ಕಿನ್ನು ಹೊಳಿಬೇಕು, ಚಂದ ಕಾಣಿಸ್ಬೇಕು, ಡ್ರೈ ಆಗಿ ಕಾಣಿಸ್ಬಾರ್ದು ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಹೌದಲ್ರಿ? ಸೊ ಆ ಆಸೆನೇ ಇವತ್ತು ನೀವು ಈ ಒಂದು ವಿಡಿಯೋದಿಂದ ಪೂರೈಸ್ಕೋಬಹುದು. ಇಲ್ಲಿ ದುಡ್ಡು ಜಾಸ್ತಿ ಖರ್ಚು ಮಾಡಿದ್ರೆ ನಮ್ಮ ಸ್ಕಿನ್ ಹೊಳಿತು ಅನ್ನೋದು ತಲೆಯೊಳಗಿಂದ ತಗೊಂಬಿಡ್ರಿ. ಜಸ್ಟ್ ನೀವು ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡ್ರು ನಿಮ್ಮ ಸ್ಕಿನ್ನನ್ನು ಗ್ಲಾಸ್ ಥರ ಅಂದರೆ ಹೊಳೆಯೋಂಗೆ ಮಾಡ್ಕೊಳ್ಬಹುದು. ನಾ ಇಲ್ಲಿ ಅಕ್ಕಿ ತೋರಿಸಿದ್ನಿ. ಅಕ್ಕಿನ ನಾನು ನೆನೆ ಹಾಕ್ಕೊಂಡಿದ್ನಿ ರೀ. ನೆನೆ ಹಾಕ್ಕೊಂಡು ಬೆಳಗ್ಗೆ ಎದ್ದ ನೀವು 2 ದಿನ ನೆನೆ ಹಾಕ್ಕೊಳ್ರಿ. 2 ದಿನ ನೆನೆ ಹಾಕ್ಕೊಂಡ್ರೆ ಅದರೊಳಗೆ ಈ ಥರ ಹಾಲು ಬರ್ತೈತೆ ರೀ. ಬರೀ ಒಂದು ದಿನ ಆದರೆ ಜಸ್ಟ್ ಬಿಳಿ ನೀರು ಅಷ್ಟೇ ಬರುತ್ತೆ. ಈ ಥರ ನಿಮ್ಗೆ ಹಾಲು ಥರ ಬರಬೇಕು. ಅದ್ರದ್ದು ಎಲ್ಲ ನಾವು ಕ್ಯೂಚ್ದಾಗ ಅಕ್ಕಿ ಅಂದ್ರೆ ಒಂದು 2 ಡೇಸ್ ಆದರೂ ನೀವು 2 ದಿನ ಆದರೂ ನೆನೆ ಹಾಕ್ಕೊಳ್ರಿ. ಅಂದರೆ ಪೂರ ನಾವು ಹಿಚಿಕ್ ತೆಗೆದಾಗ ಈ ಥರ ಫುಲ್ ಬೆಳ್ಳಗೆ ಹಾಲು ಬರುತ್ತೆ ರೀ. ಸೊ ಬೆಳ್ಳಗೆ ಹಾಲು ಬರಬೇಕಂದ್ರೆ 2 ದಿನನಾದರೂ ನೀವು ಅದನ್ನು ನೆನೆ ಹಾಕಲೇಬೇಕು. ಆವಾಗಲೇ ಇದ್ರದ್ದು ಒಂದು ಬೆನಿಫಿಟ್ ಸಿಗುತ್ತೆ ರೀ. ನೀವು ಆಲ್ರೆಡಿ ಕೇಳಿರ್ತೀರಿ ಅಕ್ಕಿ ನೀರನ್ನು ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತೇಳಿ. ಬಟ್ ಇದನ್ನು ಯಾವ್ಯಾವ ರೀತಿ ವೇವ್ ಒಳಗೆ ಯೂಸ್ ಮಾಡಿದರೆ ನಮ್ಮ ಸ್ಕಿನ್ ಎಫೆಕ್ಟ್ ಆಗುತ್ತೆ, ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಎಫೆಕ್ಟ್ ಕೊಡುತ್ತೆ ಅನ್ನೋದು ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ಲಿಕ್ಕತ್ತೀನಿ. ಇದು ಜಾಪನೀಸ ಮತ್ತು ಕೊರಿಯನ್ಸ್ ಅವ್ರದ್ದು ಸೀಕ್ರೆಟ್ ರೀ. ಸೊ ಇಲ್ಲಿ ನಾನು ಅಕ್ಕಿ ನೀರಿಂದ ಎಲ್ಲ ಹಾಲನ್ನು ತಗೊಂಡಿನಿ ಒಂದು ಬೌಲ್ಗೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಗ್ಲಿಸರಿನ್ ತೊಗೊಂಡಿನಿ. ಗ್ಲಿಸರಿ ಏನು ಮಾಡತ್ತಪ್ಪ ಅಂತಂದರೆ ನಮ್ಮ ಸ್ಕಿನ್ನನ್ನು ಡ್ರೈ ಆಗಕ್ಕೆ ಬಿಡಂಗಿಲ್ಲ ಈ ವಿಂಟರ್ ಸೀಸನ್ನಾಗ. ಆಮೇಲೆ ನಮ್ಮ ಸ್ಕಿನ್ನನ್ನು ಇಡೀ ದಿನ ಗ್ಲಾಸಿ ಲುಕ್ ಕೊಡುವಂಗೆ ಮಾಡುತ್ತೆ. ಗ್ಲಾಸ್ ಥರ ಹೊಳೆಯುತ್ತೆ ನಮ್ಮ ಸ್ಕಿನ್ನು. ಅಷ್ಟೊಂದು ಚಮಕ್ ಅನ್ನುತ್ತೆ ಸ್ಕಿನ್. ಅದಕ್ಕೆ ಇದು ಭಾಳ ಒಂದು ಬೆನಿಫಿಟ್ಸ್ ಅದ ರೀ. ಸೊ ಇದನ್ನು ಹೆಂಗೆ ಹೇಳ್ಬೇಕಂತ ನನಗೂ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಇದು ಇಷ್ಟೊಂದು ಅಮೇಝಿಂಗ್ ಅದ ರೀ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಇದೆ. ಇದರಿಂದ ಇದು ಇರದೇನೆ ನಾನು ಇರೋ ದಿನಗಳೇ ಇಲ್ಲ. ಎಲ್ಲಿ ಹೋದರೂ ಸಹಿತ ನನ್ನ ಜೊತೆಗೆ ನಾನು ತೊಗೊಂಡು ಹೋಗ್ತೀನಿ ಈ ಒಂದು ಹೋಮ್ ರೆಮಿಡಿನ ಮಾಡಿಕೊಂಡು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಗುಲಾಬ್ ಜಲ್ ಅಂತ ಹೇಳ್ತಾರೆ, ರೋಸ್ ವಾಟರ್ ಅಂತ ಹೇಳ್ತಾರೆ, ಗುಲಾಬಿ ನೀರು ಅಂತ ಹೇಳ್ತಾರೆ. ಇದನ್ನು ಹಾಕೋದ್ರಿಂದ ಟ್ಯಾನಿಂಗ್ ಕಡಿಮೆ ಮಾಡುತ್ತೆ. ಆಮೇಲೆ ಬಂಗು ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ. ನಮ್ಮ ಸ್ಕಿನ್ನ ಸುಕ್ಕುಗಟ್ಟಿರೋದನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಸ್ಮೂತ್ನಿಂಗ್ ಎಫೆಕ್ಟ್ ಕೊಡುತ್ತೆ ರೀ. ನೆಕ್ಸ್ಟ್ ಬಂದುಬಿಟ್ಟು ನ್ಯಾಚುರಲ್ ಟೋನರ್ ಅಂತ ಹೇಳ್ಬೋದು ಇದನ್ನು. ನಾಳೆ ಗ್ಲಿಸರಿನ್ನ 1 ಚಮಚ ಹಾಕ್ಕೊಂಡೀನಿ. ಆಮೇಲೆ ಇಲ್ಲಿ ಗುಲಾಬ್ ಜಲ್ಲೂ ಸಹಿತ ಅದಕ್ಕೆ ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ರಿ. ನಿಮಗೆ ಗೊತ್ತಾಗ್ತಾ ಇದೆ ನಾ ಇಲ್ಲಿ ಹೆಂಗೆ ಹಾಕ್ಲಿಕ್ಕತ್ತೀನಿ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಪತಂಜಲಿ ಅವ್ರದ್ದು ಆಲೋವೆರಾ ಜೆಲ್ ತೊಗೊಂಡೀನಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದು ನೀವು ಅದನ್ನು ಯೂಸ್ ಮಾಡಿರಿ. ಪತಂಜಲಿ ಅವ್ರದ್ದು ತೊಗೋಬೇಕಂತ ಏನಿಲ್ಲ. ಬಟ್ ನಾವು ಎಷ್ಟೋ ವರ್ಷದಿಂದ ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡ್ತೀನಿ. ಪತಂಜಲಿ ಅವ್ರದ್ದನ್ನು ಯೂಸ್ ಮಾಡಿರ್ತೀನಿ. ಸೊ ನಿಮ್ಮ ಇಷ್ಟ. ನನಗಂತೂ ಆಲೋವೆರಾ ನನ್ನ ಫೇವ್ರೇಟ್. ಅದರೊಳಗೂ ಗ್ಲಿಸರಿನ್ ಬಂದುಬಿಟ್ಟು ಇನ್ನೂ ಫೇವ್ರೇಟ್. ಗ್ಲಿಸರಿನ್ ಜಸ್ಟ್ ನೀವು ಈ ಥರ ಎಲ್ಲ ಮಾಡೋದು ಬಿಟ್ಟು ಫಸ್ಟು ನೀವು ಗ್ಲಿಸರಿನ್ ತರ್ತಿರಲ್ಲ, ಅದನ್ನು ಜಸ್ಟ್ ಒಂದೇ ಸರಿ ಜಸ್ಟ್ ಒಂದು ಹನಿ ಕೈಗೆ ಜಸ್ಟ್ ಸವರ್ಕೊಂಡು ನೋಡಿರಿ ಮೇಲ್ಗಡೆ.
ಸ್ಕಿನ್ನಿಗೆ ಎಷ್ಟು ಚಂದ ಗ್ಲಾಸ್ ಲುಕ್ ಕೊಡುತ್ತಂದ್ರೆ ನಿಮ್ಮ ಸ್ಕಿನ್ ಇಷ್ಟು ಟೈಟ್ನಿಂಗ್ ಅನಿಸುತ್ತೆ, ಇಷ್ಟು ಎಫೆಕ್ಟಿವ್ ಕೊಡುತ್ತೆ. ಗ್ಲಾಸ್ ಒಳಗೆ ನಮ್ಮದು ಸ್ಕಿನ್ ಇಷ್ಟು ಚಂದ ಆಯ್ತಾ ಅನ್ನೋಷ್ಟು ಹಾರ್ತೀರಿ ನೀವು. ಇನ್ನು ಇವನ್ನೆಲ್ಲ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಹೆಂಗೆ ಆಗ್ಬೋದು ಜಸ್ಟ್ ಮಾಡ್ಕೊರಿ ಸಾಕು. ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡ್ರೆ ಮೈಯೆಲ್ಲ ರೋಮಗಳು ಹೇಳ್ತಾವ್ರೆ. ಯಾಕಂತಂದ್ರೆ ಅಷ್ಟು ಚಂದ ಗ್ಲಾಸಿ ಲುಕ್ ಕೊಡುತ್ತೆ. ಇದೊಂದು ನ್ಯಾಚುರಲ್ ಹೋಮ್ ರೆಮಿಡಿ ರೀ. ನಿಜವಾಗ್ಲೂ ನಿಮಗೆ ಯಾವುದೇ ಒಂದು ಎಫೆಕ್ಟ್ ಆಗೋದಿಲ್ಲ. ಎಲ್ಲ ವಯಸ್ಸಿನವರು ಇದನ್ನು ಯೂಸ್ ಮಾಡಿರಿ. ಅದರೊಳಗೂ ಈ ವಿಂಟರ್ನಾಗ ಯೂಸ್ ಮಾಡಲೇಬೇಕು ನೀವು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ವರ್ಜಿನ್ ಅವ್ರದ್ದು ಕೊಕೊನಟ್ ಆಯಿಲ್ ಅದನ್ನು ಯೂಸ್ ಮಾಡ್ಲಿಕ್ಕತ್ತೀನಿ. ಸೊ ನಿಮ್ಮ ಹತ್ರ ಯಾವುದಾದ ಕೊಕೊನಟ್ ಪ್ಯಾರಾಶೂಟ್ ಅವ್ರದ್ದು ಕೊಕೊನಟ್ ಸಹಿತ ನೀವು ಯೂಸ್ ಮಾಡಬಹುದು, ಹಾಗೇನಿಲ್ಲ. ಇದನ್ನು ಯೂಸ್ ಮಾಡ್ಬೇಕು ಅನ್ನೋದೇನಿಲ್ಲ. ಬಟ್ ನನ್ನ ಹತ್ರ ವರ್ಜಿನ್ ಅದ, ನಾನು ಇದನ್ನು ತೊಗೊಂಡಿನಿ. ನೀವು ಬೇಕಂದ್ರೆ ಪ್ಯಾರಾಶೂಟ್ ಅವ್ರದ್ದು ಕೊಕೊನಟ್ ಆಯಿಲನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನೀವು ಗೊತ್ತಿರುತ್ತೆ ಕಾಶ್ಮೀರದೊಳಗೆ ಎಷ್ಟು ಥಂಡಿ ಇರುತ್ತೆ ರೀ. ಆಮೇಲೆ ಇದನ್ನೆಲ್ಲ ನಾನು ಯೂಸ್ ಮಾಡಿದಾಗ ನನ್ನ ಸ್ಕಿನ್ ನಿಜವಾಗ್ಲೂ ಥಂಡಿ ಐತೆ ಅಂತ ಅನ್ಸಾತೇ ಇಲ್ಲ ನನಗೆ. ಯಾಕಂದ್ರೆ ಅಷ್ಟೊಂದು ಸ್ಕಿನ್ ಯಾವಾಗಿದ್ದು ಫ್ರೆಶ್ನೆಸ್ ಫೀಲ್ ಕೊಡುತ್ತೆ. ಆಮೇಲೆ ಎಲ್ಲರೂ ನನ್ನ ಬಸ್ಸಿಗೆ ಮಕ್ಕಳನ್ನ ಹತ್ತಿಸ್ಕೊ ಹೋದಾಗ ಕೇಳ್ತಿರ್ತಾರೆ, ಏನು ಹಚ್ಕೊತೀನಿ ನಿನ್ನ ಸ್ಕಿನ್ ಇಷ್ಟು ಚಲೋ ಐತಿ, ನಮ್ಮ ಸ್ಕಿನ್ ಎಲ್ಲ ಹಿಂಗೆ ಒಡ್ದಾವ, ನಮ್ದು ಸ್ಕಿನ್ ಎಲ್ಲ ಹಿಂಗೆ ಮುದುಡಿ ಆಗೈತಿ, ನೀ ಎಷ್ಟು ಯಂಗ ಕಾಣಿಸ್ತೈತಿ ನಿನ್ನ ಸ್ಕಿನ್, ಏನು ಹಚ್ಕೊತೀವಿ ಅಂತ ಕೇಳ್ತಿರ್ತಾರೆ. ಎಲ್ಲ ಸೀಕ್ರೆಟ್ ಏನಂತೇಳಿ ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗುತ್ತೆ ರೀ ಅವರೆಲ್ಲ ಹಂಗೆ ಕೇಳಿದಾಗ. ಸೊ ಹಾಗಾಗಿ ನಿಮಗೂ ಸಹಿತ ಈ ಸೀಕ್ರೆಟ್ನ ಇಲ್ಲಿ ಹೇಳ್ಕೊಡ್ಲಿಕ್ಕೆ ನಾನು ಇನ್ಸ್ಟಾ ಒಳಗೂ ನಾನು ರೀಲ್ಸೆಲ್ಲ ಹಾಕಿರ್ತಾನೆ. ಅಲ್ಲೆಲ್ಲ ಕೇಳ್ತಿರ್ತಾರೆ, ನೀವು ಇಷ್ಟು ಹೆಂಗದಿರಿ, ಇನ್ನೂ ನಿಮ್ಮ ಏಜ್ ಎಷ್ಟು, 2 ಮಕ್ಕಳದಾವ ನಿಮ್ಮ ಅನ್ನೋರಂಗೆ ಕಾಣೋಂಗಿಲ್ಲ ಅಂತ ಭಾಳ ಜನ ನನಗೆ ಹೇಳ್ತಾರೆ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ರೀ ಅವಾಗ. ಸೊ ಆ ಖುಷಿನ ನಿಮ್ಮ ಜೊತೆಗೆ ಹಂಚ್ಕೊಳ್ಲಿಕ್ಕತ್ತೀನಿ. ಇದನ್ನೆಲ್ಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ರಿ. ನಿಮ್ಮ ನೋಡ್ತಿರ್ಬೋದು ಇಲ್ಲಿ ಹೆಂಗೆ ಮಿಕ್ಸ್ ಮಾಡೀನಿ, ಎಲ್ಲ ಚಲೋತ್ನಾಗ ಮಿಕ್ಸ್ ಆಗುತ್ತೆ ರೀ, ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಮ ಹತ್ರ ಸಿರಮ್ ಥರ ಯಾವುದಾದ್ರೂ ಸಿರಮ್ ತಂದಿಟ್ಟಿರ್ತಿರಲ್ಲ ಮನೆಯೊಳಗೆ, ಅದು ಖಾಲಿಯಾಗಿದ್ರೆ ಬಾಟಲ್ ಅದ್ರೊಳಗೆ ಹಾಕ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ಸ್ಪ್ರೇ ಬಾಟಲ್ ಇರ್ತಲ್ಲ, ನೀವು ಅದರೊಳಗೆ ಯೂಸ್ ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂತಂದ್ರೆ ಸ್ಪ್ರೇ ಬಾಟಲು ಇಲ್ಲ, ಸಿರಮ್ ಬಾಟಲು ಇಲ್ಲ ಅಂತಂತಂದ್ರೆ ನೀವು ಏನು ಮಾಡ್ತೀರಿ ಅಂದರೆ ಕಾಟನ್ ಇರುತ್ತಲ್ಲ ರೀ, ಕಾಟನ್ನೇ ಯೂಸ್ ಮಾಡ್ಕೊಂಡು ಇದನ್ನು ಸಹಿತ ನೀವು ಅಪ್ಲೈ ಮಾಡ್ಕೊಬೋದು. ನಿಜವಾಗ್ಲೂ ಇಷ್ಟೊಂದು ಸಖತ್ತದ ರೀ, ನನಗೆ ಹೇಳಲಿಕ್ಕೆ ನಿಜವಾಗ್ಲೂ ಇಷ್ಟು ಖುಷಿ ಆಗತ್ತೆ. ಯೂಸ್ ಮಾಡಿರಿ, ಸೂಪರಾಗಿರೋಂಥ ರಿಸಲ್ಟ್ ಇರುತ್ತೆ. ನಾವು ಹೇಳೋದು ಬೇಡ, ನೀವೇ ಬಂದು ಫೀಡ್ಬ್ಯಾಕನ್ನು ಕೊಡ್ತೀರಿ. ಇದು ನನಗೆ ಗೊತ್ತೈತಿ. ಸೊ ಇದ್ರೊಳಗೆ ನಾನು ಸ್ಟೋರ್ ಮಾಡಿರ್ತೀನಿ. ನೀವು ಫ್ರಿಜ್ ಒಳಗೆ ಇಟ್ಕೊಂಡು ಇದನ್ನು ಹಚ್ಕೊಂಡಾಗ ಇನ್ನೂ ಜಾಸ್ತಿ ಎಫೆಕ್ಟ್ ಅನ್ಸುತ್ತೆ ರೀ. ನೀವು ಫ್ರಿಜ್ ಇಲ್ಲ ಅಂದ್ರೆ ಇವಾಗ ಥಂಡಿ ಐತಿ, 2-3 ದಿನ ಹೊರಗೆ ಇಡುವಷ್ಟು ನೀವು ಇದನ್ನು ಮಾಡ್ಕೊಳ್ಬೋದು, ನಡೆಯುತ್ತೆ. ಬಟ್ ಫ್ರಿಜ್ನ ಇಟ್ಕೊಂಡು ಯಾವಾಗ ನೀವು ತಣ್ಣಂದು ಹಚ್ಕೊಳ್ತಿರಲ್ಲ, ಅದು ಒಂಥರ ಸ್ಕಿನ್ ಹೆಂಗಾಗುತ್ತೆ, ಟೈಟ್ನಿಂಗ್ ಕೊಡುತ್ತೆ. ಇವಾಗ ನೋಡಿರಿ, ನೀವು ಭಾಳ ಟ್ರೆಂಡಿಂಗ್ ಐತಿ ಒಂದು ಬರ್ಪಿನ ಕ್ಯೂಬ್ ಹಚ್ಕೊಳ್ಳೋದು ನೋಡಿರ್ತಿರಲ್ಲ, ಅದ ಒಂದು ಎಫೆಕ್ಟ್ ಇಲ್ಲಿ ಕೊಡುತ್ತೆ ಇದು. ನೀವು ರಾತ್ರಿ ಇದನ್ನು ಹಚ್ಕೊಂಡು ಏನು ಬೇಡ, ಫೇಸ್ನ ವಾಶ್ ಮಾಡಿಕೊಡ್ರಿ. ಚಲೋತ್ತಂಗೆ ವಾಶ್ ಮಾಡ್ಕೊಂಡು ಇದನ್ನು ರಾತ್ರಿ ಜಸ್ಟ್ ಅಪ್ಲೈ ಮಾಡಿರಿ. ಸ್ವಲ್ಪ ಮಸಾಜ್ ಮಾಡಿಕೊಡ್ರಿ. ಮಸಾಜ್ನೂ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಆರಾಮಾಗಿ ಹಚ್ಕೊಳ್ರಿ. ಆಮೇಲೆ ಒಟ್ಟು ನೀವು ಫೇಸ್ ಯಾವಾಗ ನಾವು ವಾಶ್ ಮಾಡ್ತೀರ ಅವಾಗ ಇದನ್ನು ಹಚ್ಕೊಂಡು ಬಿಟ್ರಪ್ಪ ಅಂತಂದ್ರೆ ಇಷ್ಟೊಂದು ಗ್ಲಾಸಿ ಲುಕ್ ಕೊಡುತ್ತೆ. ಬರೀ 2-3 ದಿನದ ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.